ಯಾಕೆ ಮಕ್ಕಳು ಹೇಳಿದಂಗೆ ಮಾಡ್ತಾರೋ ಮಾಡಿದಂಗೆ ಮಾಡ್ತಾರೋ? ಕೆಲವೊಬ್ರು ಹೇಳಿದಂಗೆ ಮಾಡ್ತಾರ. ನೀವು ಕೈಯಾಗ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಟಿವಿ ಹಿಡ್ಕೊಂಡು ಕೂತ್ಕೊಂಡು ಮೊಮ್ಮಕ್ಕಳು ಬಂದಾಗ ಓದ್ಕೋತ ಕುಂದಿರ್ತಾರೆ ಕೆಲವರು ಕುಂದಿರ್ತಾರೆ. ನಿಮ್ ಕೈಯಾಗೆ ಮೊಬೈಲ್ ಕಸ್ಕೊಂಡು ಅವರು ಹಿಡ್ಕೊಂಡು ಕುಂದಿರ್ತಾರೆ. ಹೌದಾ? ಅದಕ್ಕೆ ನಾನು ನಿಮ್ಗೆ ಹೇಳ್ತಿರ್ತೀವಿ, ನೀವು ಹೇಳಿ ಕುದುರುವುದಲ್ಲ, ನೀವು ಮಾಡಿ ತೋರಿಸ್ಬೇಕು. ಮಕ್ಕಳಿಗೆ ಆದರ್ಶವಾಗಿರ್ಬೇಕಾಗಿತ್ತು ಮಾಡಿ ತೋರಿಸ್ಬೇಕು. ಪ್ರಯೋಗ ಮಾಡೋಣ, ಪ್ರಯೋಗ ಮಾಡೋಣ. ಕೈ ಮಾಡಲ್ಲ ಹ್ಯಾಂಗ ಪ್ರಮಾಣ ಮಾಡಿಸೋದು ಕಡೆ ಕೈ ಮಾಡ್ರಿ. ನಾ ಹೇಳ್ದಂಗ ಮಾಡ್ಬೇಕ್ರೆ, ನಾ ಹೇಳ್ದಂಗ ಮಾಡ್ಬೇಕು. ನಾ ಹೇಳ್ದಂಗ ಮಾಡ್ರಿ, ಕೈ ಮಾಡ್ರಿ. ಅದ್ರೊಳಗೆ ಮ್ಯಾಲ್ ಮಾಡ್ರಿ. ನಾನು ನೋಡ್ತಿರ್ಬೇಕು. ನಾ ಹೇಳ್ದಂಗ ಮಾಡ್ರಿ, ನಾ ಹೇಳ್ದಂಗ ಮಾಡ್ರಿ. ಅದ್ರೊಳಗೆ 4 ಬೆರಳು ಮಾಡಿಸ್ರಿ. 1 ಬೆರಳು ತೋರಿಸ್ತಿರ್ತಾರಲ್ಲ, ಆ ಬೆರಳು ಮುಂದೆ ತಗೊಂಡ್ಬರ್ರಿ. ನಾ ಹೇಳ್ದಂಗ ಮಾಡ್ರಿ, ನಾ ಹೇಳ್ದಂಗ ಮಾಡ್ಬೇಕು. ಆ ಬೆರಳು ಎತ್ಕೊಂಡು ಬಂದು ನಿಮ್ಗೆ ಅದ್ರ ಮೇಲೆ ಇಟ್ಕೊಂಡ್ರಿ. ನೋಡ್ರಿ, ನಾ ಹೇಳ್ದಂಗ ಮಾಡ್ತೀವಿ ಮಾಡ್ದಂಗ ಮಾಡ್ತೀವಿ. ನನ್ನ ಪ್ರಶ್ನೆ, ನಾ ಹೇಳ್ದಂಗ ಮಾಡ್ತಿದ್ದು ಮಾಡ್ದಂಗ ಮಾಡ್ತಿದ್ದು. ನಾ ಹಿಡಿದು ಹೇಳ್ದಂಗ ಮಾಡ್ರಿ, ಹೇಳ್ದಂಗ ಮಾಡ್ರಿ, ಹೇಳ್ದಂಗ ಮಾಡ್ರಿ ಅಂತ ಹೇಳ್ಕೊತಿದ್ದೀವಿ. ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಮಾಡ್ದಂಗ ಮಾಡಿದ್ರಿ. ಇಷ್ಟೇ ನಿಮ್ಮ ಮನೆ ಸಂಸಾರ ವಿಚಾರ. ಇಷ್ಟೇ ನಿಮ್ಮ ಮನೆ ಒಳಗೆ ನೀವು ಹಿರಿಯರು ಹೆಂಗಿರ್ತೀರಿ, ನೀವು ಹೆಂಗ್ ಮಾಡ್ತೀರಿ, ನಿಮ್ಮ ಮನೆ ನೋಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಲಿಯಾಕತ್ತಾವ. ಅದಕ್ಕೆ ದಯವಿಟ್ಟು ನೀವು ಹೇಳಿ ಕೂತ್ಕೊಳ್ಳೋದಲ್ಲ, ಧ್ಯಾನ ಮಾಡ್ರಿ ಅಂತ ತಿಳ್ಕೊಂಡು ನೀವು ಹೋಗಿ ಕೂತ್ಕೊಳ್ಳೋದಲ್ಲ. ಧ್ಯಾನಕ್ಕೆ ಅವ್ರನ್ನೂ ಕರ್ಕೊಂಡು ಬರ್ರಿ, ಅವ್ರನ್ನೂ ಕರ್ಕೊಂಡು ಬಂದು ಕೂತ್ಕೊಂಡಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹಿರಿಯ ಕಚಾಳಿ ಮನೆ ಮಂದಿಗೆಲ್ಲ ಹಿರಿಯರಾಗಿರ್ತಕ್ಕಂಥವ್ರು ನೀವು ಧ್ಯಾನವನ್ನು ಮಾಡೋದ್ರ ಜೊತೆಗೆ ನೀವೆಲ್ಲರೂ ಎಷ್ಟು ಸಾಧ್ಯ 4 ಮಂದಿ ಬರೀ ಕೈಯಲ್ಲಿ ಕೊಟ್ಟಾಗ ಬರೀ ಅವ್ರಿಗೆ ಅದರಿಂದ ಮಾತಾಡೋಕ್ಕಿಂತ ಅವ್ರೆಲ್ಲರೂ ಕೂಡ ಕರ್ಕೊಂಡು ಒಂದು ಧ್ಯಾನಕ್ಕೆ ಹಚ್ಚುವಂತ ಪ್ರಯತ್ನ ಮಾಡ್ರಿ. ಅವ್ರ ಜೊತೆ ಕೂತ್ಕೊಂಡು ನೀವು ಧ್ಯಾನ ಮಾಡ್ರಿ. ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣ ನೋಡ್ರಿ. ಇಂಥ ಮಂದಿರಗಳಿಗೂ ಸಹಿತ ಬರೀ ಧ್ಯಾನಕ್ಕೋಸ್ಕರವಾಗಿ ಇಂಥ ಒಂದು ಪಿರಮಿಡ್ಗಳನ್ನು ಕಟ್ಟಿ ಧ್ಯಾನ ಮಾಡುವಂಥದ್ದು ರಾಮನಗರದಲ್ಲಿ ಬಹಳ ಖುಷಿ ಅನ್ಸುತ್ತೆ. ನಮಗೆ ಈ ಧ್ಯಾನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಧ್ಯಾನಕ್ಕೆ ಕಟ್ಟಿರುವಂತ ಅವರು ಜೋರಾಗಿ ಚಪ್ಪಾಳೆ ತಟ್ಟುವುದು ಕಳಿಸಿ ಮಾತು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಪಕ್ಷದವರು ಕೂಡ ಒಂದು ಜೋರಾಗಿ ಚಪ್ಪಾಳೆ ಕರ್ಕೊಂಡು ಬರಲಿಕ್ಕೆ ವಾಹನ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಮುತ್ತುರಾಜ್, ಡಾಕ್ಟರ್ ಮುತ್ತುರಾಜ್ ಅವರು ಕೂಡ BMS ಪ್ರಸಿದ್ಧ ವೈದ್ಯಾಧಿಕಾರಿಗಳು ಅವರು ಕೂಡ ಬಂದಿದ್ದಾರೆ. ಜೊತೆಗೆ ನಮ್ಮ ಪೂರ್ವಾಶ್ರಮದ ತಂದೆ ತಾಯಿಗಳು ನಮ್ಮ ಸಹೋದರನವರು ಕೂಡ BMS ಡಾಕ್ಟರ್ ಇಲ್ಲಿ ಮೈಸೂರು ಜಾಬ್ ಆಗಿದೆ. ಬಿಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬರ್ತಿರಪ್ಪ ಅಂತ ಹೇಳಿದ್ರೆ ಮಾತು